ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಪದ್ಮಾನನೆ ಪದ್ಮವಿಪದ್ಭವತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷಿ. ಓಂ ಜಾತವೇದಸೇ ಸುನವಾಮ ಸೋಮಮರಾತೀತೋ ನಿದಹಾತಿ ವೇದಾಃ. ಸನಃಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸರಸಜನಲಯೇಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯಶೋಭೆ. ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಗರಿ ಪ್ರಸೀದ ವಾಕ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ. ವಿಷ್ಣುಪ್ರೇಯಸಖೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ. ಸವರ್ಣಾಂ ವರದಾರಿಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ. ವಂದೇ ಪೃಷ್ಠಗವಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ. ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀ. ಓಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನ ಸಂಪನ್ನೇ ನಮಃ. ಓಂ ಭುವನೇಶ್ವರಿ ನಮಃ. ಲಲಿತಾ ರಾಜರಾಜೇಶ್ವರಿ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಆಷಾಢ ಮಾಸದ ಶುಕ್ರವಾರ ದೇವಿಯ ವಿಶೇಷವಾಗಿರ್ತಕ್ಕಂಥ ವಾರ. ಶುಕ್ರವಾರ ಮತ್ತು ಮಂಗಳವಾರಗಳಲ್ಲಿ ದೇವಿಯ ಆ ಪ್ರಸನ್ನತೆ, ಭಗವತಿಯ ಆರಾಧನೆ, ಸರ್ವಮಂಗಳೆಯ ಆರಾಧನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಕಲ ವಿಧವಾದಂಥ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೂ, ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ನೆಲೆಸಲಿಕ್ಕೂ ಹಾಗೂ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕೂ ಸಹಿತ ಆಷಾಢ ಶುಕ್ರವಾರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಡಿ ಶುಕ್ರವಾರ ಅಂತಲೂ ಆಷಾಢದ ಶುಕ್ರವಾರ ಅಂತಲೂ ಅದು ಮಹತ್ತರವಾಗಿರ್ತಕ್ಕಂಥದ್ದು. ನಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳು, ಮೈಸೂರಲ್ಲಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ, ಹಾಗೆ ಕಟೀಲ ಶ್ರೀ ದುರ್ಗಾಪರಮೇಶ್ವರಿ, ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ, ದುರ್ಗಾಪರಮೇಶ್ವರಿ, ಅಂಬಲ್ಪಾಡಿಯಲ್ಲಿರ್ತಕ್ಕಂಥ ಮಹಾಕಾಳಿ, ಹೀಗೆ ಎಲ್ಲೆಲ್ಲಿ ಶಕ್ತಿ ಕೇಂದ್ರಗಳಿದೆಯೋ, ಎಲ್ಲೆಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಪೀಠಗಳಿದೆಯೋ, ಕಾಮಾಖ್ಯಲ್ಲಿರ್ತಕ್ಕಂತಹ ದೇವಿಯಾಗಿರ್ಬೋದು ಅಥವಾ ವೈಷ್ಣವಿ ಮಾತಾ ಆಗಿರ್ಬೋದು, ಹೀಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಗಳು, ದೇವಿಯ ಮೂಲ ಸಾನ್ನಿಧ್ಯಗಳು, ಶಕ್ತಿಪೀಠಗಳು 51 ಶಕ್ತಿಪೀಠಗಳಲ್ಲಿ ವಿಶೇಷವಾಗಿರ್ತಕ್ಕಂಥ 18 ಶಕ್ತಿಪೀಠಗಳು. ಅಷ್ಟೇ ಯಾಕೆ, ಉತ್ತರ ಕರ್ನಾಟಕಕ್ಕೆ ಬಂದರೆ ವಿಶೇಷವಾಗಿರ್ತಕ್ಕಂಥ ಸೌದತ್ತಿ ಎಲ್ಲಮ್ಮ, ರೇಣುಕಾ ಎಲ್ಲಮ್ಮ, ಹಾಗೆ 1-2 ಶಕ್ತಿ ಕ್ಷೇತ್ರಗಳಲ್ಲಿ ದೇವಿಯ ಸಾನ್ನಿಧ್ಯಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯದ ಈ ಪುಣ್ಯ ನೆಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು. ಅಮ್ಮ ಎಂಬತಕ್ಕಂಥ ಪದ ಅದ್ಭುತವಾಗಿರ್ತಕ್ಕಂಥದ್ದು. ಜನ್ಮದಾತೆ, ಜನ್ಮವನ್ನು ಕೊಡ್ತಕ್ಕಂಥ ತಾಯಿ ಒಬ್ಬಳಾದರೆ ಆ ತಾಯಿ ಹೆಸರಲ್ಲೇ ಅಮ್ಮ ಅಂದಾಗ ಅವಳ ಮುಖಾಂತರ ಈ ಸೃಷ್ಟಿಯಲ್ಲಿರ್ತಕ್ಕಂಥ ದೇವತೆಗಳನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಆಷಾಢ ಶುಕ್ರವಾರ ಅಂದರೆ ಅದು ತಪ್ಪಾಗಲಾರದು. ಈ ಶುಭ ಶುಕ್ರವಾರದಂದು ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ವಾಸ್ತುಗೃಹಗಳ ಮುಂಭಾಗದಲ್ಲಿ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಮಾವಿನ ಸೊಪ್ಪಿನ ತೋರಣವನ್ನು ಕಟ್ಟಿ ಮನೆಯಲ್ಲಿ ಒಂದಷ್ಟು ಹಬ್ಬದ ಅಡುಗೆಯನ್ನು ಮಾಡಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸಿಹಿ ಪದಾರ್ಥ ಖಾದ್ಯಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಜೊತೆಗೆ ಭಗವತಿಗೆ ಒಂದಿಷ್ಟು ಹೆಸರುಬೇಳೆ, ಪಾನಕ, ಒಂದಿಷ್ಟು ಸಜ್ಜಿಗೆ ಇಂಥದ್ದನ್ನು ನೈವೇದ್ಯ ಮಾಡಿದ ನಂತರ ಅದರಲ್ಲೂ ಗುಡಾನ್ನ ಪ್ರೀತ್ಯೆ ನಮಃ ಅಂತ ಹೇಳ್ತಾರೆ. ಅಂದರೆ ಗುಡಾನ್ನ ಅಂದರೆ ಬೆಲ್ಲದನ್ನು ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಜೊತೆಗೆ ಕೇಸರಿ ಮತ್ತು ಹಾಲನ್ನು, ಗೋಕ್ಷೀರವನ್ನು ಭಗವತಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಇದೆಲ್ಲವನ್ನು ಮಾಡಿ 2 ವಿಳ್ಯದೆಲೆ ಅಡಿಕೆಯನ್ನಿಟ್ಟು ತಾಂಬೂಲವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಇದಾದ ನಂತರ ಬರ್ತಕ್ಕಂಥ ಸುಮಂಗಲೆಯರಿಗೆ, ತಾಯಂದಿರ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ಜೊತೆಗೆ ತಾಯಿ ಮಹಾಲಕ್ಷ್ಮಿಗೆ, ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ರಾಜ್ಯದ ಹೊರ ರಾಜ್ಯದ ಇವತ್ತು ಸಾಕಷ್ಟು ಭಾಗಗಳಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು, ಅದರಲ್ಲೂ ತೀರ್ಥಕ್ಷೇತ್ರಗಳು ಅಥವಾ ವಿಶೇಷವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯ ಶಕ್ತಿಪೀಠಗಳು, ಅಂತಹ ಶಕ್ತಿಪೀಠಗಳಲ್ಲೂ ಭಗವತಿಯ ನಾಮಾರ್ಚನೆ, ಅರ್ಚನೆ, ಸಂಕಲ್ಪ, ಅಲಂಕಾರ, ದೇವಾಲಯದ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಇವತ್ತು ನಡೆಸುವಂಥ ಕ್ರಮ. ಅದರಲ್ಲೂ ನಮಗೆ ತುಂಬ ಹತ್ತಿರದಲ್ಲಿರ್ತಕ್ಕಂತಹ ಮೈಸೂರಿನ ಅರಮನೆಗೆ ಸಂಸ್ಥಾನದ ಆ ವಿಶೇಷವಾಗಿರ್ತಕ್ಕಂಥ ಅಧಿದೇವತೆಯಾದಂತಹ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲೂ ವಿಶೇಷವಾದಂತಹ ಅಲಂಕಾರ.
ಭವ್ಯವಾದಂಥ ಅಲಂಕಾರ, ಬರ್ತಕ್ಕಂತಹ ಭಕ್ತರಿಗೆ ದರ್ಶನ ಭಾಗ್ಯ, ಜೊತೆಗೆ ಮಹಾಪ್ರಸಾದ ವಿನಿಯೋಗ ಎಲ್ಲವೂ ಸಹಿತ ಮತ್ತಷ್ಟು ವಿಶೇಷವೇ ಸರಿ. ಇಂತಹ ಶುಭ ದಿನದಂದು ಶಕ್ತಿ ಇರ್ತಕ್ಕಂಥವ್ರು ಅಲ್ಲಲ್ಲೂ ಅರವಂಟಿಗೆಯನ್ನು ಹಾಕ್ತಕ್ಕಂಥದ್ದು, ಅಂದರೆ ವಿಶೇಷವಾಗಿ ಮಹಾಪ್ರಸಾದಗಳನ್ನು ಅಲ್ಲಲ್ಲೇ ಮಾಡಿಕೊಂಡು ಬರ್ತಕ್ಕಂತಹ ಭಕ್ತರು ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾದ ನಂತರ ಮಹಾಪ್ರಸಾದವನ್ನು ತಾಯಿಯ ಹೆಸರು ಹೇಳಿ ಅಮ್ಮನವರ ಪ್ರಸಾದವನ್ನು ಕೊಡ್ತಕ್ಕಂತಹ ಅರವಂಟಿಗೆ ಸೇವೆ ಸಾಕಷ್ಟು ಕಡೆ ನಡೆಯುತ್ತೆ. ಈ ಸೇವೆಗೆ ಯಾವುದೇ ತರಹ ಒಂದಷ್ಟು ವಿಶೇಷವಾಗಿರ್ತಕ್ಕ, ಅಂದರೆ ಒಂದು ಜಾತಿಗೋ ಒಂದು ಮನೆತನಕ್ಕೋ ಅಥವಾ ಒಬ್ಬರಿಗೋ ಇಬ್ಬರಿಗೋ ಅದು ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಅಲ್ಲಿ ತಯಾರಾಗುವಂಥ ಮಹಾಪ್ರಸಾದ ಪ್ರತಿಯೊಬ್ಬರಿಗೂ ಸರತಿ ಸಾಲಲ್ಲಿ ನಿಂತು ಅನ್ನದಗಳನ್ನು ಕಣ್ಣುಗೊತ್ತುಕೊಂಡು ಊಟ ಮಾಡುವಂತಹ ಒಂದು ಪ್ರತೀತಿ ಇರುತ್ತೆ. ಇವತ್ತಿನ ದಿವಸ ಶ್ರೀ ಕ್ಷೇತ್ರ ಹೊರನಾಡಲ್ಲಾಗಿರಲಿ, ಕಟೀಲು ದುರ್ಗಾಪರಮೇಶ್ವರಿ ಆಗಿರಲಿ, ಅಥವಾ ವಿಶೇಷವಾಗಿ ಸಿಗಂದೂರಲ್ಲಿರ್ತಕ್ಕಂಥ ತಾಯಿ ಚೌಡೇಶ್ವರಿ ಆಗಿರಲಿ, ಅಥವಾ ರೇಣುಕಾ ಯಲ್ಲಮ್ಮಳ ಸಾನ್ನಿಧ್ಯ ಆಗಿರಲಿ, ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲೂ ಅಷ್ಟೇ ಪರಮ ಪವಿತ್ರವಾಗಿರ್ತಕ್ಕಂತಹ ಇವತ್ತಿನ ಈ ಸೇವೆಯನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತಿನ ದಿವಸ ಸೇವೆಯನ್ನು ಸಲ್ಲಿಸ್ತಾರೋ ಅಮ್ಮನವರಿಗೆ ನಡೆಸ್ತಕ್ಕಂಥ ಷೋಡಶೋಪಚಾರ ಪೂಜೆ, ಛತ್ರಂಧಾರಯಾಮಿ ಚಾಮ್ರವೀರ್ಯಾಮಿ ನೃತ್ಯಂ ಸಮರ್ಪಯಾಮಿ ಆಧೋಳಿಕಾಂ ಅಶ್ವಾರೋಹಣ ಸಮರ್ಪಯಾಮಿ, ಜೊತೆಗೆ ರಾಜೋಪಚಾರ ಪೂಜಾಂ ಸಮರ್ಪಯಾಮಿ. ರಾಜಾದಿರಾಜಾಯ ಪ್ರಸಕ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ವಹೇ ಸಮೇ ಕಾಮಾಂಕಾಮಕಾಮಾಯ ಬಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು. ಹೀಗೆ ವಿಶೇಷವಾಗಿ ಚಾಮರದಿಂದ, ಪುಷ್ಪಗಳಿಂದ, ಕುಂಕುಮದಿಂದ, ನಾನಾ ತರಹ ವರ್ಣದ ಪುಷ್ಪಗಳಿಂದ ಫಲಪುಷ್ಪಗಳನ್ನು ಭಗವತಿಗೆ ಸಮರ್ಪಣೆ ಮಾಡಿ ಮೈಸೂರಿನ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಗೆ ಕುಂಭಾರತಿ, ರಥಾರತಿ ಮತ್ತು ಮಹಾಮಂಗಳಾರತಿಗಳನ್ನು ಮಾಡಿ ಬರ್ತಕ್ಕಂತಹ ಭಕ್ತರಿಗೆ, ಸುಮಂಗಲೆಯರಿಗೆ ಎಷ್ಟೋ ಜನ ಹೆಣ್ಣುಮಕ್ಕಳಿಗೂ ಸಹಿತ ಮಂಗಳ ದ್ರವ್ಯಗಳನ್ನು ಕೊಡ್ತಾರೆ ಕ್ಷೇತ್ರದಲ್ಲಿ. ಅಂದರೆ ಭಕ್ತರು ದೇವಿಯ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿಸಿ ಬಳೆ ಬಿಚಾಲೆ ಸಾಮಗ್ರಿಗಳನ್ನು, ಅಂದರೆ ಸುಮಂಗಲೆಯರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇ ಅರಿಶಿನ, ಕುಂಕುಮ, ಬಳೆ ಇಂತಹ ಸಾಮಗ್ರಿಗಳು. ದೇವಿಗೆ ನಡೀತಿರ್ತಕ್ಕಂಥ ಮಹಾಮಂಗಳಾರತಿಯನ್ನು ಸಹಿತ ದರ್ಶನ ಮಾಡ್ತಾ ಇದ್ದೀರಿ. ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡುವಂಥ ಸೌಭಾಗ್ಯ ಇವತ್ತು ಪ್ರಾರಂಭದ, ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಾವು ನೋಡ್ತಿರ್ತಕ್ಕಂಥದ್ದು ಸಂತಸವೇ ಸರಿ. ಏನೇ ಆದರೂ ಗೌರೀನ್ಮಾಯಸ್ಥಲಿಲಾ ನಕ್ಷತ್ರದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಭಗವತಿಯ ಅನುಗ್ರಹದೊಂದಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಆಷಾಢ ಶುಕ್ರವಾರದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗುವಂಥದ್ದಿರಲಿ. ಹಾಗೆ ನಿಮ್ಮ ಪ್ರಾಂತ್ಯಗಳಲ್ಲಿ ಎಲ್ಲರೂ ಇಂತಹ ಪ್ರಧಾನವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿ ಬರೋದು ಬಹಳ ಕಷ್ಟವೇ ಸರಿ. ಹಾಗಂತ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರಗಳಿಗೆ ಮಾತ್ರ ಹೋದರೆ ದೇವಿಯ ಪ್ರಸನ್ನತೆ ಅಂತಲ್ಲ. ನಿಮ್ಮ ಪ್ರಾಂತ್ಯಗಳಲ್ಲಿ, ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಗ್ರಾಮ ದೇವತೆಗಳಿಗೂ ಸಹಿತ ವಿಶೇಷವಾಗಿ ಪೂಜೆ ಇರುತ್ತೆ. ಅಂತಹ ಸಾನ್ನಿಧ್ಯಕ್ಕೆ ಹೋಗಿ ಮನೆಯಿಂದ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಒಂದಿಷ್ಟು ಅರಿಶಿನ, ಕುಂಕುಮ, ಜೊತೆಗೆ ಒಂದಿಷ್ಟು ಕಿಸರು ನೀರು ಆರತಿ, ಜೊತೆಗೆ ಒಂದು ಬೆಲ್ಲದಚ್ಚೋ ಅಥವಾ ಒಂದು ತೆಂಬಿಟ್ಟಿನಿಂದಲೋ ಆರತಿ ಮಾಡತಕ್ಕಂಥದ್ದು. ಅದರಲ್ಲೂ ಆಷಾಢ ಮಾಸದಲ್ಲಿ ತೆಂಬಿಟ್ಟಿನಿಂದ ಮಾಡುವಂತಹ ಆರತಿ ಶೀಘ್ರ ಫಲವನ್ನು ಕೊಡುತ್ತೆ. ಒಂದು ತೆಂಬಿಟ್ಟಿನ ಆರತಿ ಅಥವಾ ಊರಲ್ಲಿ ನಡೀತಕ್ಕಂಥ ಗ್ರಾಮ ದೇವತೆಯ ಉತ್ಸವದ ಆರತಿ, ಇಂತಹ ಆರತಿಗಳನ್ನು ಮಾಡುವಂಥ ಹೆಣ್ಣು ಮಕ್ಕಳು ಆಯಾ ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹಗಳನ್ನು, ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳ ಯಶಸ್ಸನ್ನು, ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿಗೆ ಬರ್ತಕ್ಕಂಥ ಅಮ್ಮ ಅಂತಲೋ ದೊಡ್ಡಮ್ಮ ಅಂತಲೋ ಅಥವಾ ದೇವಿಯ ಮೈಮೇಲೆ ಬರ್ತಕ್ಕಂಥ ಮುತ್ತಿನ ಆಕಾರದಲ್ಲಿ ಬರುವ ಅಮ್ಮ ಎಂಬತಕ್ಕಂತಹ ಪದದಲ್ಲಿರುವಂಥ ಆ ಸಮಸ್ಯೆಗಳಿಗೂ ಸಹಿತ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು. ಅದರಲ್ಲೂ ಬೆಂಗಳೂರಿನ ನಗರ ದೇವತೆ ತಾಯಿ ಅಣ್ಣಮ್ಮಳ ಉತ್ಸವ ಈ ಬೆಂಗಳೂರಿನ ಪ್ರತಿ ಭಾಗದಲ್ಲೂ ನಡೆಯುತ್ತೆ. ಹಾಗೆ ಬೆಂಗಳೂರಿನಲ್ಲಿ ಹೇಗೆ ನಡೆಯುತ್ತೋ ಹಾಗೆ ರಾಜ್ಯದಾದ್ಯಂತ ಆ ಊರಿನಲ್ಲಿರ್ತಕ್ಕಂಥ ಊರಿನ ಹಬ್ಬಗಳು, ಜಾತ್ರೆ, ಜನ್ಮೋತ್ಸವಗಳು, ರಥೋತ್ಸವ ಕಾಲಗಳು ವಿಶೇಷವಾಗಿ ನಡೆಯುತ್ತೆ ಈ ಆಷಾಢ ಮಾಸದಲ್ಲಿ. ಹಾಗಾಗಿ ಆಷಾಢದ ಮಾಸದ ಗಾಳಿ ಬಹಳಷ್ಟು ತಂಪನ್ನು ಕೊಡುತ್ತೆ. ಆರೋಗ್ಯ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗುತ್ತೆ. ಅದರ ಮಧ್ಯದಲ್ಲೇ ದೇವತಾರಾಧನೆ ಮಾಡಿ ಅಲ್ಲಿ ನಡೆಸುವಂಥ ಮಹಾಪ್ರಸಾದ ನೈವೇದ್ಯ ಮಾಡಿ ಪ್ರಸಾದವನ್ನು ಬರ್ತಕ್ಕಂಥ ಭಕ್ತರು ಅಥವಾ ಕುಟುಂಬದ ಸದಸ್ಯರು, ಕುಟುಂಬಕ್ಕೆ ಸಂಬಂಧಪಡ್ತಕ್ಕಂಥವರು ಎಲ್ಲರೂ ಸಹಿತ ಆಯಾ ಭಾಗದಲ್ಲಿ ಬಂದು ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಕ್ಕಂಥ ಯೋಗ ಫಲವು ಸಹಿತ ಇವತ್ತಿನ ಅದೃಷ್ಟ ರೇಖೆಯಲ್ಲಿದೆ. ಹಾಗಾಗಿ ಆಷಾಢದ ಮೊದಲನೇ ಶುಕ್ರವಾರ, ವಿಶೇಷವಾಗಿರ್ತಕ್ಕಂಥ ಈ ಶುಭ ಶುಕ್ರವಾರ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸನ್ನು ಉಂಟು ಮಾಡಲಿ. ಭಗವತಿಯ ಅನುಗ್ರಹ ಸದಾಕಾಲ ನಿಮಗೆ ಚೆನ್ನಾಗಿರಲಿ. ಹಾಗೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ. ಯಾರೊಬ್ಬರಾದರೂ ಸಹಿತ ದೂರಭಾರ ಪ್ರಯಾಣ ಬೆಳೆಸಬೇಕಾದರೂ ಸಹಿತ ಇಂತಹ ಆಷಾಢ ಶುಕ್ರವಾರ ವಾತಾವರಣವನ್ನು, ಪ್ರಕೃತಿಯಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸಿ ಯಾತ್ರೆಯನ್ನು ಮಾಡಬೇಕಾದ್ದು ಧರ್ಮ. ಹಾಗೆ ಪುಣ್ಯಕ್ಷೇತ್ರಕ್ಕೆ ಹೊರಟಾಗ ಆ ಸ್ಥಳವನ್ನು ಸಹಿತ ಶುಭ್ರವಾಗಿ ಕಾಪಾಡಬೇಕಾದ್ದು ಧರ್ಮ. ನಮ್ಮೊಬ್ಬರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾವೊಬ್ಬರು ನಮ್ಮಲ್ಲಿರ್ತಕ್ಕಂತಹ ಭಗವಂತನ ಸೇವೆ ಮಾಡುವಂಥ ಮನಸ್ಸಿನಿಂದ
ಬೇಡದ ವಸ್ತುಗಳನ್ನು ಅಲ್ಲೇ ಬಿಸಾಕಿ ಆಚೆ ಬರ್ತಕ್ಕಂಥದ್ದು, ಆ ಕ್ಷೇತ್ರಗಳನ್ನು ಗಲೀಜು ಮಾಡಿ ಹಾಳು ಮಾಡ್ತಕ್ಕಂಥದ್ದು ಕೆಲಸಕ್ಕೆ ಮುಂದಾಗ್ದಿರ ಅಲ್ಲೂ ಸಹಿತ ಒಂದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಸ್ಥಳವನ್ನು ಶುದ್ಧಿ ಮಾಡಿ ಭಗವತಿಯ ದರ್ಶನ ಮಾಡಿ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದೇ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳಿ, ಬಹಳ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸದ ಶುಕ್ರವಾರ, ಆಡಿ ಶುಕ್ರವಾರ, ಈ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರದಂದು ದೇವಿಯ ಸಾನ್ನಿಧ್ಯದಲ್ಲಿ ಪೂಜಾನುಷ್ಠಾನಗಳನ್ನು ನಡೆಸುವಂಥದ್ದು ಒಂದು ಕ್ರಮ. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡೋದು ಮತ್ತೊಂದು ಕ್ರಮ. ಬನ್ನಿ ಮೊದಲು ಇವತ್ತಿನ ಪಂಚಾಂಗವನ್ನು ನೋಡೋಣ. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಗಂಧದ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗ್ರೀಷಣೀಂ ಈಶ್ವರೀಂ ಸರ್ವದಾನಾನ್ ತ್ವಾಮಿಹೋಪತ್ವಯ ಶ್ರೀಂ. ಭಗವತಿಯ ಅನುಗ್ರಹ ಸರ್ವಮಂಗಳೆಯ ಆರಾಧನೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಹಾಗೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ನಮ್ಮ ಆಶ್ರಮದಲ್ಲೂ ಸಹಿತ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲೂ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆ ಕುಂಕುಮಾರ್ಚನೆ ನಡೆಯುತ್ತೆ. ಇನ್ನು ನಾಳೆ ಮತ್ತು ನಾಳಿದ್ದು ಶನಿವಾರ ಮತ್ತು ಭಾನುವಾರ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಸ್ವರೂಪದಲ್ಲಿರ್ತಕ್ಕಂಥ ಲಕ್ಷ್ಮೀ ಬೋರಹಸ್ವಾಮಿಗೆ ನಾಮಾರ್ಚನೆಗಳು ಅರ್ಚನಾ ಸಂಕಲ್ಪಗಳು ವಿಶೇಷವಾಗಿ ನಡೆಯುತ್ತೆ. ಬರ್ತಕ್ಕಂತಹ ಭಕ್ತರು ತಾವು ತಮ್ಮ ಸ್ವಹಸ್ತದಿಂದ ವಿಶೇಷವಾಗಿ ದೇವರಿಗೆ ಅಭಿಷೇಕವನ್ನು ಅಂದರೆ ಸಾಲಿಗ್ರಾಮಕ್ಕೆ ಜಲಾಭಿಷೇಕವನ್ನು ಮಾಡಬಹುದು. ಇನ್ನು ಅದರ ಜೊತೆಗೆ ಈಗಾಗಲೇ ಮೃತ್ತಿಗೆಯನ್ನು ತೆಗೆದುಕೊಂಡು ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಲಿ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಪರಿಹಾರವನ್ನು ಮೃತ್ತಿಗೆ ಪ್ರಸಾದವನ್ನು ಅಂದರೆ ಸಾಲಿಗ್ರಾಮ ಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು ಅದರಿಂದ ಅನುಕೂಲವನ್ನು ಸಿದ್ಧಪಡಿಸ್ಕೊಂಡಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಅದರ ಜೊತೆಗೆ ಒಂದು ಅಂಜನವನ್ನು ತಯಾರು ಮಾಡಿ ನಾನಾ ವನಸಿರಿಗಳನ್ನು ಒಂದೆಡೆ ಸೇರಿಸಿ ಅಂಜನವನ್ನು ತಯಾರು ಮಾಡಿ ಅಂಜನದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಂಡಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಅದೇ ಕ್ಷೇತ್ರದಲ್ಲಿ ಶನೇಶ್ಚರನ ನೂತನವಾದಂತಹ ಆಲಯ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಇದೀಗ ಆಲಯ ಜಗಜ್ಜಾಹೀರಾತು, ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗೆ ಸ್ವಾಮಿಗೆ ನಡೀತಿರ್ತಕ್ಕಂಥ ಆಲಯದ ಆ ಪ್ರಾರ್ಥನೆ ಅಂದರೆ ಆ ಪ್ರಥಮದಲ್ಲಿ ನಡೀತಕ್ಕಂಥ ಪಾಯ ಭೂಮಿ ಪೂಜೆ ಇದೆಲ್ಲವೂ ವಿಶೇಷವಾಗಿ ನಡೀತಾ ಇದೆ. ಈಗ ಆಲಯ ಪಾಯ ಒಂದು ಹಂತಕ್ಕೆ ಬಂದಾಯಿತು, ಅಂದರೆ ಕಟ್ಟಡದ ಪಾಯ ಒಂದು ಹಂತಕ್ಕೆ ಬಂದಾಯಿತು. ಇನ್ನು ಮುಂಬರ್ತಕ್ಕಂಥ ಕೆಲಸಗಳು ನಡೀಬೇಕಾಗಿದೆ. ಅದಕ್ಕೆ ತಮ್ಮೆಲ್ಲರ ಸಹಾಯಸ್ತೂ ಬೇಕಾಗಿದೆ. ಹಾಗೆ ಅಂಜನಕ್ಕಾಗಲಿ ಅಥವಾ ಮೃತ್ತಿಗೆ ಪ್ರಸಾದಕ್ಕಾಗಲಿ ಅಥವಾ ಈ ಒಂದು ಶನೇಶ್ಚರ ಮಂದಿರಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೊಂದಿಗೆ ನಮಗೆ ಹಂಚ್ಕೊಳ್ಬೇಕು ಅಂದರೆ ನಾನು ಹೇಳುವಂಥ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ತಾವೇ ಖುದ್ದಾಗಿ ಬಂದು ದೇವರ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಆ ಸೇವೆಯನ್ನು ತಾವು ಗಮನಿಸಬಹುದು. 9980520171 ಈ ಒಂದು ನಂಬರ್ಗೆ 9980520171 ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಸಲಹೆಗಳಾಗಿರಲಿ ಅಥವಾ ನಿಮ್ಮ ಮಾರ್ಗಸೂಚಿ ಆಗಿರಲಿ ಅಥವಾ ತಮ್ಮಿಂದ ಏನಾದರೂ ಒಂದಷ್ಟು ಸೇವೆಗಳಾಗಿರಲಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಸೇವೆಯನ್ನು ಕೊಡಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮದ ಜೊತೆಗೆ ನಿಲ್ಲುವಂಥವರು ಸಾಕಷ್ಟು ಜನ ಇದ್ದಾರೆ. ಅಂತಹವರಲ್ಲಿ ರಾಮರಾಜ್ ಆಚಾರ್ಯ ಪಂಚೆ ಮತ್ತು ಧೋತಿಗಳು. ರಾಮರಾಜ್ ಆಚಾರ್ಯ ಪಂಚೆ ಮತ್ತು ಧೋತಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪುರುಷರಿಗೂ ಸಹಿತ ನೀವು ಉಡುವಂತಹ ದೇವಸ್ಥಾನಕ್ಕೆ ಹೊರಡಬೇಕಾದರೂ ಮನೇಲಿ ಉಡಬೇಕಾದರೂ ಒಂದು ಒಳ್ಳೆಯ ಪಂಚೆ ಬೇಕು. ಆ ಪಂಚೆಗಳು ಸಿಗೋದೆಲ್ಲಿ ಅಂದರೆ ಅದು ರಾಮರಾಜ್ ಆಚಾರ್ಯದಲ್ಲಿ. ಇಂತಹ ಅದ್ಭುತವಾದಂಥ ಪಂಚೆ ಮತ್ತು ಧೋತಿಸ್ನ ನೋಡ್ಬೋದು. ಇನ್ನು ಡಿವೈನ್ ಸ್ಟಾರ್ ಪೆಂಡೆಂಟ್, ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂತಹದ್ದು ಅದ್ಭುತವಾದಂತಹ ರತ್ನ ಯಾರು ಬೇಕಾದರೂ ಧರಿಸಬಹುದು. ಈ ರತ್ನವನ್ನು ಧರಿಸಲಿಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ. ಜೊತೆಗೆ ಈ ರತ್ನವನ್ನು ಧರಿಸಿದ್ರೆ ಇನ್ನೊಂದು ಅದ್ಭುತವಾದಂಥ ಫಲ ಏನಂದರೆ, ನೀವು ಅದೃಷ್ಟಶಾಲಿಗಳಾಗಿದ್ದರೆ ಅಥವಾ ಈ ರತ್ನ ಧರಿಸಿದ ಮೇಲೆ ನಿಮ್ಮ ಅದೃಷ್ಟ ಬದಲಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮದೊಂದು ಫೋಟೋ ಮತ್ತು ನಿಮ್ಮ ರೆಸಿಪ್ಟ್ ಕಾರ್ಡು ಎರಡನ್ನೂ ಸಹಿತ ವಾಟ್ಸಪ್ ಮಾಡಿದ್ರೆ ಈ ನಂಬರ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಬಹುಮಾನಗಳನ್ನು ಇಟ್ಟಿದ್ದಾರೆ. ಈ ಬಹುಮಾನಗಳು ತಾವು ಭಾಜನರಾಗ್ಬೋದು. ಅದಕ್ಕಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿ ಇಂತಹ ಒಂದು ಅದ್ಭುತವಾದಂಥ ಆಫರ್ ನಡೀತಾ ಇದೆ. ತಗೊಳ್ಳಿ, ಇದರಿಂದ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಸುದರ್ಶನ್ ಸಿಲ್ಕ್ ಅಂತಕ್ಕಂಥದ್ದು ಚಿಕ್ಕಪೇಟೆ ಮತ್ತು ಮಾರುತಹಳ್ಳಿಯಲ್ಲಿ ಇದರ ಶಾಖೆಗಳಿದೆ. ಬನ್ನಿ, ಹೊಸ ರೇಷ್ಮೆ ವಸ್ತ್ರಗಳನ್ನು ತಾವಿಲ್ಲಿ ನೋಡ್ಬೋದು. ನಿಮ್ಮ ಮನಸ್ಸಾ ಇಚ್ಛೆ ತಾವು ಖರೀದಿ ಮಾಡ್ಬೋದು. ಒಳ್ಳೆಯದಾಗಲಿ. ಇನ್ನು ತಾಮ್ರ ಐ ವಿ ಎಫ್ ಅಂತಕ್ಕಂಥದ್ದು ಬಂಜೆತನವನ್ನು ದೂರ ಮಾಡತಕ್ಕಂಥದ್ದು. ಒಂದು ಹೆಣ್ಣು ಮಗಳಿಗೆ ಪ್ರತಿಯೊಬ್ಬಳಿಗೂ ಸಹಿತ ಯಾರೊಬ್ಬರಾದರೂ ವಿವಾಹ ಆದಮೇಲೆ ಸ್ತ್ರೀ ಪುರುಷರ ಒಂದು ಆಸೆ ಏನಪ್ಪ ಅಂದರೆ ನಮಗೊಂದು ಮುದ್ದಾದಂಥ ಕಂದಮ್ಮ ಬೇಕು, ಒಂದು ಮಗು ಬೇಕು ಎಂಬತಕ್ಕಂಥದ್ದು. ಆದರೆ ಇತ್ತೀಚಿನ ದಿನ ಪರಿಸ್ಥಿತಿಗಳಲ್ಲಿ ವ್ಯತ್ಯಾಸ ಆಗಿ ಸಾಕಷ್ಟು ಜನ ಕುಟುಂಬಗಳಲ್ಲಿ ಸಂತಾನ ಇಲ್ಲದಂಥ ರೀತಿಯಲ್ಲಿದೆ. ಆದರೆ ತಾಮ್ರದಲ್ಲಿ
ಒಂದು ಅದ್ಭುತವಾದಂಥ ವೈದ್ಯರ ಸಲಹೆ ತೆಗೆದುಕೊಂಡು ಅಲ್ಲಿ ನೀಡುವಂಥ ಒಂದಷ್ಟು ಔಷಧೋಪಚಾರಗಳಿಂದ ನಿಮಗೆ ಸಂತಾನದ ಸೌಭಾಗ್ಯ ಸಹಿತ ಅಲ್ಲಿ ಸಿಗುತ್ತೆ. ಬನ್ನಿ, ವಿಚಾರಣೆ ಮಾಡಿ, ಒಳ್ಳೆಯದಾಗಲಿ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಆಷಾಢ ಶುಕ್ರವಾರ. ಆಷಾಢ ಶುಕ್ರವಾರ ಬಂತು ಅಂದರೆ ದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದೇವಿಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡೋದಾದರೆ ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 27/6/2025 ಶುಕ್ರವಾರ ದ್ವಿತೀಯ ಪುನರ್ವಸು ನಕ್ಷತ್ರ ಮಹಾನಕ್ಷತ್ರ. ಇವತ್ತು ಮಹಾನಕ್ಷತ್ರವಾದ್ದರಿಂದ ಈ ಒಂದು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಜೊತೆಗೆ ಆಡಿ ಶುಕ್ರವಾರ ಎಂಬತಕ್ಕಂಥದ್ದು ಇಷ್ಟೆಲ್ಲ ವಿಶೇಷತೆ ಇರತಕ್ಕಂಥ ಈ ಶುಕ್ರವಾರ ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಮಹತ್ತರವಾಗಿದೆ. ಎಷ್ಟೇ ಸ್ವಂತ ಬುದ್ಧಿ ಸ್ವಂತ ಜ್ಞಾನವಿದ್ದರೂ, ಯಾರು ನಿಮ್ಮ ಜೊತೆಯಲ್ಲಿ ನಿಂತು ನಿಮ್ಮ ಒಂದಿಷ್ಟು ಪಾಠ ಪ್ರವಚನಗಳನ್ನು ಮಾಡಿದ್ರೂ ನೀವು ಹಾಕುವ ಹೆಜ್ಜೆನಲ್ಲಿ ನಿಮ್ಮ ಅದೃಷ್ಟ ಎಂಬತಕ್ಕಂಥದ್ದು ಬೇಕು. ಅದೃಷ್ಟ ಎಂಬತಕ್ಕಂಥದ್ದು ಯಾರ್ಯಾರಿಗೆ ಎಷ್ಟೆಷ್ಟಿರುತ್ತೋ ಅಷ್ಟಷ್ಟೇ ಸೌಲಭ್ಯ, ಅಷ್ಟಷ್ಟೇ ಲಾಭ ಇರುತ್ತೆ. ಆದರೆ ಮೇಷರಾಶಿಯವರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಜೊತೆಗೆ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಆಶೀರ್ವಾದ ಇದು ನಿಮಗೆ ಹೆಚ್ಚಿನ ಫಲವನ್ನು ಕೊಡುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು. ಹಾಗೆ ಇವತ್ತು ಒಂದಷ್ಟು ತಂತ್ರ ಮಂತ್ರ ಯಂತ್ರಗಳು ಅಥವಾ ದೇವರ ಸಾನ್ನಿಧ್ಯವೋ ನಡೀತಕ್ಕಂಥ ಅರ್ಚನೆನೋ ಅಥವಾ ಅರ್ಚನೆ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ತಕ್ಕಂಥದ್ದು, ಅದರಲ್ಲೂ ಕೆಲವಷ್ಟು ಮೂಲ ಸಾನ್ನಿಧ್ಯಗಳಲ್ಲಿ ಶುಕ್ರವಾರ ರಾಹುಕಾಲದಲ್ಲಿ ನಡೀತಕ್ಕಂಥ ಪೂಜೆ, ಸಹಸ್ರನಾಮದ ಅರ್ಚನೆ, ಇಂತಹ ಕಡೆ ದರ್ಶನ ಮಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ಸಿಹಿ ಪದಾರ್ಥವನ್ನು ನಿಮ್ಮ ಕರಹಸ್ತದಿಂದ 4 ಜನಕ್ಕೆ ಹಂಚಿದರೆ ಇವತ್ತು ಅದೃಷ್ಟ ಎಂಬತಕ್ಕಂಥದ್ದು ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಒಂದಷ್ಟು ಮಾತಿಗೆ ಕಟ್ಟಿ ಬೀಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ ಅಥವಾ ಒಂದಿಷ್ಟು ನಿಷ್ಠೂರಕ್ಕೊಳಗಾಗುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಏನೇ ಆದರೂ ಒಂದು ಚಿಟಿಗೆಯಷ್ಟು ಬೆಲ್ಲ, ಒಂದು 4-5 ಕಡಲೆಕಾಳು, ಬೆಲ್ಲ ಮತ್ತು ಕಡಲೆಕಾಳನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಎಂತಹ ದೋಷಗಳಿದ್ದರೂ ಸಹಿತ ದೋಷ ಮುಕ್ತರಾಗ್ತೀರಿ. ಒಳಿತನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಿರ್ತೀರಿ. ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿಗಳನ್ನು ಮಾಡ್ತಕ್ಕಂಥದ್ದು, ಅಧಿಕವಾದಂಥ ಆಲೋಚನೆ ಮಾಡ್ತಕ್ಕಂಥದ್ದು, ಯಾವ ಆಲೋಚನೆ ಮಾಡಿದ್ರೂ ಯಾವುದು ಮಾಡಿದ್ರೂ ಸರಿಯಾಗಿ ಕೆಲಸ ಆಗದಿರತಕ್ಕಂಥದ್ದು, ಕೆಲವಷ್ಟು ತೊಂದರೆ ತಾಪತ್ರಗಳೆಂಬತಕ್ಕಂಥದ್ದು ನಿಮ್ಮ ಹಿಂದಿರುತ್ತೆ. ಆದರೆ ಇದನ್ನು ದೂರ ಮಾಡಿಕೊಂಡು ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಅನುಗ್ರಹವನ್ನು ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ. ಹಾಗೆ ಇವತ್ತಿನ ದಿವಸ ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಇದೇ ರಾಹುಕಾಲದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಶ್ವೇತವರ್ಣದ ವಸ್ತ್ರ ಅಂದರೆ ಒಂದು ಕರ್ಚಿಫಸ್ಟಗಳ ಬಿಳಿಯ ಬಟ್ಟೆ ತೆಗೆದುಕೊಂಡು ಅದರಲ್ಲಿ ಒಂದಿಷ್ಟು ಉದ್ದಿನಬೇಳೆ, ಒಂದು ಸ್ವಲ್ಪ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಪ್ರತ್ಯೇಕವಾಗಿ ಅದನ್ನು ಗಂಟು ಕಟ್ಟಿ ಮನೆ ದೇವರ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಬರ್ತಕ್ಕಂಥ ಕಷ್ಟಗಳಿಂದ ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನು ನಿಮ್ಮದನ್ನಿಸ್ಕೊಳ್ತೀರಿ. ಅದರಲ್ಲೂ ಮಧ್ಯಾಹ್ನದ ಮಹಾಪ್ರಸಾದವನ್ನು ತಾವು ಸಮೃದ್ಧಿಯಾಗಿ ತೆಗೆದುಕೊಳ್ಬೋದು. ವೃಷಭ ರಾಶಿಯವರಿಗೆ ಒಂದು ಕಡೆ ಅದೃಷ್ಟವೂ ಇದೆ, ಸಣ್ಣದಾದಂಥ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಪಾರು ಮಾಡಿಕೊಳ್ಳೋದಕ್ಕೆ ಈ ತಂತ್ರಸಾರವನ್ನು ಉಪಯೋಗಿಸಿ. ಇದರಿಂದ ಒಳಿತನ್ನು ಖಂಡಿತ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಬುಧಾನುಗ್ರಹವೂ ಅಷ್ಟೇ ವಿಶೇಷವಾಗಿದೆ. ಬುಧನಿಂದ ಉಂಟಾಗ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು. ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನು ನೆಮ್ಮದಿಯನ್ನು ತಂದುಕೊಳ್ಬೋದು. ಆದರೆ ವೃತ್ತಿಯಲ್ಲಿ ಸ್ವಲ್ಪ ತೊಂದರೆಗಳಿದೆ. ಮನಸ್ಸು ಶಾಂತಿ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ಇದೆ. ಅರ್ಧ ತಲೆನೋವಿಂದ ಕೂಡಿರ್ತಕ್ಕಂಥದ್ದಾಗುತ್ತೆ. ಆದರೂ ಸುಂದರವಾದಂತಹ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದಷ್ಟು ಕ್ಷೇತ್ರಗಳ ದರ್ಶನ ಆಗಲಿ ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಬಿಲ್ಲೋಪತ್ರೆಯನ್ನು ಅರ್ಚನೆ ಸಂಕಲ್ಪ ಮಾಡಿಸ್ಕೊಳ್ತಕ್ಕಂಥದ್ದಾಗಲಿ, ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳೋದ್ರಿಂದ ಶಿವಶಕ್ತಿಯರ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಏನಾದರೂ ಒಂದು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ, ಜೊತೆಗೆ ಇರ್ತಕ್ಕಂತಹ ನೋವುಗಳನ್ನು ದೂರ ಮಾಡಿ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗಲಿಕ್ಕೂ ಒಂದು ದೇವಿಯ ಉಪಾಸನೆ ಮಾಡಬೇಕು ಎಂಬತಕ್ಕಂಥ ಒಂದಷ್ಟು ವಿಶೇಷವಾದಂಥ ಆಸಕ್ತಿಪೂರ್ವಕವಾಗಿರ್ತೀರಿ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಲೆಗೆ ಸ್ನಾನ ಮಾಡಿಕೊಂಡು ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಶ್ವೇತವರ್ಣದ ಪುಷ್ಪಗಳನ್ನು, ಬಿಳಿಯ ಬಣ್ಣದ ಗಂಧವನ್ನು, ಜೊತೆಗೆ ಒಂದಷ್ಟು ಬಿಳಿಯ ಬಣ್ಣದ ವಸ್ತ್ರವನ್ನು, ಜೊತೆಗೆ ಭಸ್ಮವನ್ನು ಇದನ್ನು ದೇವಿಗೆ ಕೊಟ್ಟು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಇವೆಲ್ಲವನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಶುಭ ಸಂಧ್ಯಾಕಾಲ ಗೋವಿಗೆ ಒಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇವತ್ತು ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಯಾವ ಕೆಲಸವನ್ನು ಅಸಾಧ್ಯ ಅಂದ್ಕೊಳ್ತಿರೋ ಅದನ್ನು ಸಾಧ್ಯಪಡಿಸ್ಕೊಳ್ಳುವಂಥ ಯೋಗ ಫಲವು ಇವತ್ತಿನ ಅದೃಷ್ಟದಲ್ಲಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಮಾತ್ರ ತಪ್ಪದೀರ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ತದನಂತರ ಮನೆಯಿಂದ ಆಚೆ ಹೊರಟ್ರೆ ಅಷ್ಟೇ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರೂ ರಾಹುವಿನಿಂದ ಉಂಟಾಗ್ತಕ್ಕಂಥ ಒಂದಷ್ಟು ದೋಷಗಳು ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಇವತ್ತು ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಮುಂದಾಗ್ತಿರೋ, ಯಾವ್ಯಾವ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಳ್ತಿರೋ ಪ್ರಾರಂಭಿಕ ಹಂತದಲ್ಲಿ ಬಹಳ ಮಂದಗತಿಯಲ್ಲಿ ಸಾಗುತ್ತೆ. ಅದಾದ ನಂತರ ಅಂದರೆ ಮಧ್ಯಾಹ್ನ ಅಭಿಜಿನ್ ಲಗ್ನ ಆದ ನಂತರ ಸ್ವಲ್ಪ ಮಟ್ಟಿಗೆ ವೇಗ ಆಗಬಹುದು. ಏನೇ ಆದರೂ ಕೆಲಸಗಳಾಗಲ್ಲ ಅಂತ ಕೈ ಬಿಟ್ಟಿದ್ದು ಸಹಿತ ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಆದರೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಮಾತ್ರ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಇವತ್ತು ನೀವು ಯಾವ ಒಂದು ಕೆಲಸವನ್ನು ಮಾಡಬೇಕು ಅಂತ ಮುಂದಾಗ್ತಿರೋ, ಯಾವ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿರ್ತಿರೋ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ದರಿಂದ ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಮಧ್ಯಾಹ್ನ ಆದರೂ ಸರಿ ಸಂಧ್ಯಾಕಾಲ ಆದರೂ ಸರಿ ಒಂದಿಷ್ಟು ಅಕ್ಕಿ ಮತ್ತು ಹೆಸರು ಕಾಳು ಅಥವಾ ಹೆಸರುಬೇಳೆ ಇಂಥದ್ದನ್ನು ವಿಷ್ಣು ಆಲಯದಲ್ಲೋ ದೇವಿ ಆಲಯದಲ್ಲೋ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು, ಸ್ವಲ್ಪ ಅರಿಶಿನ, ಒಂಚೂರು ಕುಂಕುಮ ಅಥವಾ ಅರಿಶಿನ ಮತ್ತು ಸುಣ್ಣ ಇಂತಹದ್ದನ್ನು ಹಾಕ್ಕೊಂಡು ಕೆಂಪು ನೀರಿನಿಂದ ದೃಷ್ಟಿ ತೆಗೆದು ಮನೆ ವಾಸ್ಕಲ್ಗೂ ದೃಷ್ಟಿ ತೆಗಿಬೇಕು, ತಾವೂ ದೃಷ್ಟಿ ತೆಗೆದುಕೊಂಡು ಅದರ ಹೊರಗಡೆ ಚೆಲ್ಲಬೇಕು. ಈ ಪ್ರಕಾರ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂಥ ನಿರ್ಣಯ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು. ಸರಿಯಾದ ಮನಸ್ಸಿನಿಂದ ನೀವು ಏನು ತೀರ್ಮಾನ ಮಾಡ್ತೀರೋ ಅದರ ಫಲಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಆದರೆ ಇವತ್ತು ಯಾರೊಬ್ಬರೊಂದಿಗೆ ವ್ಯವಹರಿಸಬೇಕಾದರೂ, ಯಾರೊಂದಿಗೆ ಸ್ನೇಹವನ್ನು ಬೆಳೆಸಬೇಕಾದರೂ ಅಥವಾ ಆಗುವಂಥ ಯಾವುದೇ ಒಂದು ಮಾತಿನ ಘರ್ಷಣೆ ಎದುರಾದರೂ ಆ ಕಾಲದಲ್ಲಿ ಸ್ಥಳವನ್ನು ಬದಲಾಯಿಸಬೇಕು. ಅಂದರೆ ಯಾವ ಸ್ಥಳದಲ್ಲಿ ನಿಂತರೆ ಈ ವ್ಯತ್ಯಾಸ ಆಗುತ್ತೋ, ಈ ಸಮಸ್ಯೆ ಬಂದು ಕೂತ್ಕೊಳ್ಳುತ್ತೋ ಆ ಒಂದು ಸ್ಥಳವನ್ನು ಸ್ವಲ್ಪ ಬದಲಾಯಿಸಿ 2 ಹೆಜ್ಜೆ ಮುಂದೆ ನಡೆದರೆ ಈ ತೊಂದರೆಯಿಂದ ಮುಕ್ತರಾಗ್ಬೋದು. ಹಾಗೆ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆ ದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಿನ ಭವಿಷ್ಯದಲ್ಲಿದೆ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದೀರೋ, ಯಾವೆಲ್ಲ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡ್ತಿದ್ದೀರೋ ಅದರ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು. ಯಾವ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದು ಬಟ್ಲಡಿಕೆಯನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಗಣಪತಿಯಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು 21 ಗರಿಕೆಯನ್ನಿಟ್ಟು ನಮಸ್ಕಾರ ಮಾಡಿದ್ರೆ ಕನ್ಯಾರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಈ ಶುಭ ದಿನ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಆಷಾಢ ಮಾಸದ ಶುಕ್ರವಾರ, ಆಷಾಢ ಮಾಸದ ಶುಭ ಶುಕ್ರವಾರದಂದು, ಆಡಿ ಶುಕ್ರವಾರದಂದು ದೇವಿಯ ದರ್ಶನ ಅಥವಾ ಸುಮಂಗಲೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥದ್ದು, ಮನೆಯಲ್ಲಿ ಒಂದು ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಪೂಜೆ, ಲಕ್ಷ್ಮಿಯ ಕುಂಕುಮಾರ್ಚನೆ, ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡಲಿಕ್ಕಾಗಿ ಸುಮಂಗಲೆಯರನ್ನು ಮನೆಗೆ ಕರೆಸಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಡುವಂಥ ಈ ಪದ್ಧತಿ ಇವತ್ತು ಆಷಾಢ ಶುಕ್ರವಾರ ಆದ್ದರಿಂದ ಇವತ್ತು ಶೀಘ್ರವಾಗಿ ಶ್ರೇಷ್ಠತೆಯನ್ನು ಅಥವಾ ಅಭಯವನ್ನು ಅಥವಾ ಭಗವತಿಯ ಅನುಗ್ರಹವನ್ನು ಪಡೆಯುವಂತಹ ದಿನ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂಥ ಆರಾಧನೆ ನಡೀತಾ ಇದೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೆ.
ಆ ದುರ್ಗಾಪರಮೇಶ್ವರಿಯ ಆರಾಧನೆ ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಹವನಗಳು ನಡೆಯುತ್ತೋ, ಎಲ್ಲಿ ಚಂಡಿಕಾ ಹವನ ಅಥವಾ ದುರ್ಗಾ ಹವನ ಅಥವಾ ಶ್ರೀಸೂಕ್ತ ಹವನ, ಹೀಗೆ ಹವನ ಅಂದರೆ ಒಂದು ಪ್ರಧಾನವಾಗಿರ್ತಕ್ಕಂಥ ಯಜ್ಞ, ಅಂತಹ ಯಜ್ಞಗಳು ನಡೆಯುತ್ತೋ, ಹೋಮ ಹವನಾದಿಗಳು ನಡೆಯುತ್ತೋ ಅಂತಹ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದ್ಭುತವಾದ ಶಕ್ತಿ ರಾಜ್ಯದ ದೇಶದ ಸಮಸ್ತರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ರಾಹುವಿನಿಂದ ಉಂಟಾಗ್ತಕ್ಕಂಥ ದೋಷಗಳು ಅಂದರೆ ಆರೋಗ್ಯದಲ್ಲಾಗುವಂಥ ವ್ಯತ್ಯಾಸ, ಮಾನಸಿಕವಾದಂಥ ಒತ್ತಡ, ಕೆಲವಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಸಮಸ್ಯೆ ಬರ್ತಾ ಇದೆ ಅಂತ ಗೊತ್ತಾದರೂ ನಮಗೆ ಅರಿವಿಲ್ಲದಂಥ ರೀತಿ ನಾವು ನಡೀತಿರ್ತೀವಿ. ಅಲ್ಲಿ ಆಗುವಂಥ ವ್ಯತ್ಯಾಸಗಳಿಂದ ತಲೆಬಗ್ಸಿ ನಿಲ್ಲಬೇಕಾದ ಪ್ರಸಂಗ ಎದುರಾಗುತ್ತೆ. ಆದರೆ ಇವತ್ತು ನೀವು ಮಾಡುವಂತಹದ್ದು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಅಥವಾ ದೇವಿಯ ಆರಾಧನೆ ಮಾಡಿ, ಸಾಧ್ಯವಾದರೆ ನಿಮ್ಮ ವಾಸ್ತುಗೃಹದಲ್ಲೇ ದೇವರ ಸಾನ್ನಿಧ್ಯದಲ್ಲಿ 2 ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಇಷ್ಟವಾಗಿರ್ತಕ್ಕಂಥ ಇಷ್ಟದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ತಾಯಿ ಕಾಮಾಖ್ಯ ಆಗಿರಲಿ ಅಥವಾ ದುರ್ಗೆ ಆಗಿರಲಿ, ಚಂಡಿಕಾ ಹವನ ಆಗಿರಲಿ ಅಥವಾ ಯಾವುದೇ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಅಥವಾ ದೇವಿಯ ಹೆಸರನ್ನು 11 ಅಥವಾ 24 ಬಾರಿ ದೇವರ ಹೆಸರು ಹೇಳಿ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ತಿಂಡಿ ತಿನಿಸನ್ನು ಕೊಡಿ. ಅಥವಾ ಯಾರಾದರೂ ಒಬ್ಬರು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದು ವಸ್ತ್ರದಾನ ಮಾಡಿ. ಒಂದು ವಸ್ತ್ರದಾನ ಮಾಡಬಾರ್ದು. ಹೆಣ್ಣು ಮಕ್ಕಳು ಕೂಡ ಸೀರೆ ಆದರೂ ಮೇಲೊಂದು ಕುಬ್ಸದ ಕಣ ಇಡಬೇಕು. ಇತ್ತೀಚೆಗೆ ಬರುವಂಥ ಸೀರೆಗಳಲ್ಲಿ ಅದೇ ಒಂದು ಕಂಟಿನ್ಯೂ ಅಂದರೆ ಸೀರೆಗಳು ಬರುತ್ತೆ, ಆ ಸೀರೆಗಳಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿರೋದಿಲ್ಲ. ನೀವು ಕಟ್ ಮಾಡದಿರೇ ಇರ್ತಕ್ಕಂಥ ಬ್ಲೌಸ್ ಪೀಸನ್ನು ಒಂದು ಸೀರೆ ಅಂತ ಸೀರೆ ಬ್ಲೌಸ್ ಪೀಸ್ ಕೊಟ್ಟರೆ ಅದು ಕ್ರಮ ಅಲ್ಲ. ಒಂದು ಕಟ್ ಮಾಡಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಬ್ಲೌಸ್ ಪೀಸನ್ನು ಸೀರೆ ಮೇಲಿಟ್ಟು ವಿಳೆದೆಲೆ ಅಡಿಕೆ ದಕ್ಷಿಣ ತಾಂಬೂಲ ಸಮೇತ ಕೊಟ್ಟಾಗ ಅದು ಪರಿಪೂರ್ತಿ ಆಗುತ್ತೆ, ಸಿದ್ಧಿ ಆಗುತ್ತೆ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಕರಹಸ್ತದಿಂದ ವಸ್ತ್ರದಾನ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ದೇವಿಯ ಒಂದು ಕೃಪೆಗೆ ತಾವು ಪಾತ್ರರಾಗ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆರ್ಥಿಕ ಸಂಕಷ್ಟಗಳು ಎದುರಾಗ್ಬೋದು. ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ದೂರ ಮಾಡಿಕೊಂಡು ದೇವರ ಸಾನ್ನಿಧ್ಯದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಒಂದಿಷ್ಟು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ. ಜೊತೆಗೆ ಆ ಕ್ಷೇತ್ರಗಳಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ. ಯಾವುದೇ ದೋಷಗಳಾದರೂ ದೋಷ ಮುಕ್ತರಾಗಬೇಕು. ಹಾಗೆ ಆದಷ್ಟು ಬೇಗ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕು. ನೀವು ಅಂದುಕೊಂಡಷ್ಟು ನಿಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಆಗಬೇಕು. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಹಾಗೆ ಇವತ್ತು ಕೆಲವಷ್ಟು ತಂತ್ರಸಾರಗಳ ಬಗ್ಗೆ ಯೋಚನೆ ಮಾಡಬೇಕು. ಯಾವುದೇ ತಂತ್ರ ಮಂತ್ರ ಯಂತ್ರಗಳ ಬಗ್ಗೆ ನಿಮ್ಮ ಆಲೋಚನೆ ಮಾಡಬೇಕಾದರೂ, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾದರೂ ಸಾಧ್ಯವಾದಷ್ಟು ಜವಾಬ್ದಾರಿ ಇರಬೇಕು. ಜವಾಬ್ದಾರಿಯುತವಾದಂಥ ಕಾಯಕ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಷ್ಟು ಸಮಸ್ಯೆ ಕಾಣ್ತೀರಿ. ಮಾನಸಿಕವಾದಂಥ ಒತ್ತಡಗಳಿರುತ್ತೆ. ಆದರೆ ಎಲ್ಲಕ್ಕೂ ಒಂದು ಪರಿಹಾರ ಅಂತಿರುತ್ತೆ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮಗಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಭಗವತಿಯ ಸಾನ್ನಿಧ್ಯದಲ್ಲಿ ಹೇಳಿಕೊಂಡು ಸಣ್ಣ ಮಕ್ಕಳಿಗಾಗಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗಾಗಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ ಅಥವಾ ಹೆಸರು ಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಆ ಹಿರಿಯರಿಗೂ ಅಥವಾ ಮಕ್ಕಳಿಗೂ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಸರಿಸುಮಾರು 4ರ ನಂತರ ನಿಮ್ಮ ಅದೃಷ್ಟ ರೇಖೆಗಳು ಬದಲಾಗುತ್ತೆ. ಹಾಗೆ ಮತ್ತಷ್ಟು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನೀವು ನಡೆಸುವಂಥ ಕಾಯಕಕ್ಕೆ ಶೀಘ್ರವಾಗಿ ಫಲ ಸಿಗುತ್ತೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಅಭಿವೃದ್ಧಿ ಕಾಣಬೇಕು ಅಂತ ತಾವು ಅಂದುಕೊಂಡ್ರೂ ಸಹಿತ ನಿಮ್ಮ ಫಲಾಫಲಗಳು ಮತ್ತಷ್ಟು ಕಾರ್ಯಸಿದ್ಧಿ ಆಗುವಂಥ ಯೋಗ ಫಲದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ, ವಯಸ್ಸಾಗಿರ್ತಕ್ಕಂಥ ಹಿರಿಯರ ಆರೋಗ್ಯ ಎಲ್ಲ ಕಡೆಯಿಂದಲೂ ಗುರುವಿನ ಅನುಗ್ರಹ ಇದ್ದು ದೇವಿಯ ಪ್ರಸನ್ನತೆ ಇರೋದರಿಂದ ನೀವು ಧರಿಸುವಂಥ ವಸ್ತ್ರ ಶ್ವೇತವರ್ಣದ ವಸ್ತ್ರವಾಗಿದ್ದರೆ ಮತ್ತಷ್ಟು ಶೀಘ್ರವಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾರೊಬ್ಬರಾದರೂ ಸಹಿತ ಮಧ್ಯಾಹ್ನ 12ರಿಂದ 4:20ರವರೆಗೂ ಈ ಮಧ್ಯದಲ್ಲಿ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕಿಂತ ಮುನ್ನ 4 ಜನಕ್ಕೆ ಅನ್ನಪ್ರಸಾದವನ್ನು ದಾನ ಮಾಡ್ತಕ್ಕಂಥದ್ದು ಅಥವಾ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಅನ್ನ ಆಹಾರವನ್ನು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ತಾವು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ,
ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇರುತ್ತೆ. ಏನೋ ಒಂದು ಸಾಧನೆ ಮಾಡಿದ್ದೇನೇನೋ ಸಾಧಿಸಿದಷ್ಟು ಸಂತೋಷ ನಮಗಿರುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಕಾಣಲಿಕ್ಕಾಗದಂಥ ರೀತಿಯಲ್ಲಿದ್ದವ್ರಿಗೂ ಸಹಿತ ಇವತ್ತು ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ದೇವಿಯ ಉಪಾಸನೆ ಮಾಡೋದ್ರಿಂದ, ಶಕ್ತಿ ದೇವತೆಯ ಆರಾಧನೆ ಮಾಡೋದ್ರಿಂದ, ಅದರಲ್ಲೂ ಶುಭ ಶುಕ್ರವಾರ, ಆಡಿ ಶುಕ್ರವಾರ ದೇವಿಯ ಪ್ರಸನ್ನತೆಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ವಾರ. ಈ ಶುಭ ಮುಹೂರ್ತದಲ್ಲಿ, ಈ ದಿನ ರಾಹುಕಾಲದಲ್ಲಿ ತಪ್ಪದಿರ ಒಂದು ಸಹಸ್ರನಾಮ, ಕುಂಕುಮಾರ್ಚನೆ ಅಥವಾ ಪುಷ್ಪಾರ್ಚನೆಯನ್ನು ಮಾಡಿ ಆ ಪ್ರಸಾದವನ್ನು ನಿಮ್ಮ ಶಿರದ ಮೇಲೆ ಇಟ್ಕೊಂಡಿದ್ದೆ ಆದರೆ ಬರ್ತಕ್ಕಂತಹ ಬೆಟ್ಟದಷ್ಟ ಕಷ್ಟ ಇದ್ದರೂ ಮಂಜಿನಗಡ್ಡೆ ಥರ ಕರಗಿಸಬಹುದು. ಅದರಲ್ಲೂ ಇವತ್ತು 12ರಿಂದ 4 ಗಂಟೆ 20 ನಿಮಿಷ, 12 ಗಂಟೆಯಿಂದ 4 ಗಂಟೆ 20 ನಿಮಿಷದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಫಲದಲ್ಲಿದೆ. ಇವತ್ತು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಅಶ್ವತ್ಥ ಪ್ರಾರ್ಥನೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಹೀಗೆ ವೃಕ್ಷರಾಜನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದೆಲ್ಲದರ ಕಡೆ ಗಮನ ಕೊಡಬೇಕು. ಹಾಗೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಬೇಕು. ವಿಷ್ಣುದೇವರ ಆರಾಧನೆ, ವಿಷ್ಣುದೇವರ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ ಆರಾಧನೆ, ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಲಕ್ಷ್ಮಿಯ ಆ ಪ್ರಸನ್ನತೆಯನ್ನು ಕಾಪಾಡಿಕೊಂಡು ಭಗವತಿಯ ಅನುಗ್ರಹ, ಕುಂಕುಮಾರ್ಚನೆ, ಗಂಧದ ಅರ್ಚನೆ ಜೊತೆಗೆ ನಾನಾ ಪುಷ್ಪಗಳಿಂದ ಭಗವತಿಗೆ ಸಮರ್ಪಣೆ ಮಾಡಿ ಏನಾರು ಒಂದಿಷ್ಟು ಫಲಪುಷ್ಪಗಳನ್ನು ನೈವೇದ್ಯ ಮಾಡಿಸಿ ನೈವೇದ್ಯ ಆದಂಥ ಪ್ರಸಾದವನ್ನು ನಿಮ್ಮ ಕರಹಸ್ತದಿಂದ 4 ಜನಕ್ಕೆ ಹಂಚುವಂಥದ್ದಾಗಲಿ. ನಿಮ್ಮ ಕರಹಸ್ತದಿಂದ ಒಂದು 10 ಜನಕ್ಕೆ ಪ್ರಸಾದವನ್ನು ಕೊಟ್ಟಿದ್ದೇ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ನಡೆ, ನಿಮ್ಮ ನಡವಳಿಕೆಗಳು ಸಾಧ್ಯವಾದಷ್ಟು ಸರ್ವಂ ಶಕ್ತಿಮಯಂ ಅಂದರೆ ದೇವಿಯ ಸಾನ್ನಿಧ್ಯದಲ್ಲಿ ದೇವಿಗೆ ಅರ್ಪಣೆ ಮಾಡಬೇಕು. ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಜಾತವೇದಸೇ ಸರ್ವಾಮ ಸೋಮರಾತಿ ಯತೋ ನಿದಹಾತಿ ವೇದಾಹ ಸರಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಇವತ್ತು ದುರ್ಗೆಯನ್ನು ಎಷ್ಟು ನೀವು ಆರಾಧನೆ ಮಾಡ್ತೀರೋ ಅಷ್ಟು ಬೇಗ ನಿಮ್ಮೊಳಗಿರ್ತಕ್ಕಂಥ ದುಃಖಗಳು ದೂರ ಆಗುತ್ತೆ, ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗುತ್ತೆ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅತೀತವಾದಂತಹ ಶಕ್ತಿ ತುಂಬುತ್ತೆ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದಾಗುತ್ತೆ. ದೂರಭಾರ ಪ್ರಯಾಣ ಹೊಡುವಂಥ ಮನಸ್ಸು ನಿಮ್ಮದಾಗುತ್ತೆ. ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಈ ಹಿಂದೆ ಯಾವ ಕೆಲಸವನ್ನು ಮಾಡಿ ಅಲ್ಲಿಗೆ ನಿಂತಿರುತ್ತೋ ಆ ಕೆಲಸಗಳನ್ನು ಪುನಃ ಕೈಗೆತ್ತಿಕೊಳ್ಳೋದ್ರಿಂದ ಅಭಿವೃದ್ಧಿ ಕಾಣುವಂಥ ಯೋಗ ಫಲ ಇದೆ. ಇವತ್ತು ವ್ಯವಹಾರಗಳನ್ನು ಮಾಡುವಾಗ, ಸೃಷ್ಟಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಿಕೊಳ್ಬೇಕು ಅನ್ನುವಾಗ, ಹೊಸತನವನ್ನು ಕಂಡು ಅದರಿಂದ ಅದೃಷ್ಟ ಸಿದ್ಧಿಪಡಿಸ್ಕೊಳ್ಬೇಕು ಅನ್ನುವಂಥ ಕೆಲಸಗಳಲ್ಲೂ ಲಾಭವನ್ನು ಗಳಿಸ್ತೀರಿ. ಸರ್ಕಾರಿ ಕೆಲಸ ಆಗಿರಲಿ ಅಥವಾ ಪ್ರೈವೇಟಲ್ಲಿ ಪ್ರತ್ಯೇಕವಾಗಿ ಕೆಲಸ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸ್ವಂತ ಉದ್ಯೋಗಸ್ಥರಿಗಾಗಲಿ ಇವತ್ತಿನ ದಿವಸ ಒಂದು ಶ್ವೇತವರ್ಣದ ವಸ್ತ್ರ, 2 ಹಿಡಿಯಷ್ಟು ಉದ್ದಿನಬೇಳೆ, 1 ಅಚ್ಚು ಬೆಲ್ಲ, ಅದರ ಮೇಲೆ ಒಂದು ನಾಣ್ಯ, ಇದೆಲ್ಲವನ್ನು ಗಂಟು ಕಟ್ಟಿ ಒಂದು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಅಥವಾ ನಾಗೇಂದ್ರನ ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ಯೋಗ ಫಲ ಇವತ್ತಿನ ಭವಿಷ್ಯದಲ್ಲಿದೆ. ಇವತ್ತು ಯಾರೊಬ್ಬರು ಹೇಳುವಂಥ ಮಾತಿಗಿನ್ನ ನಿಮಗೇನು ಅನಿಸುತ್ತೋ, ನಿಮ್ಮ ಮನಸ್ಸಲ್ಲಿ ಏನು ಗೋಚರ ಆಗುತ್ತೋ ಅದನ್ನೇ ನೀವು ಮಾಡಿ, ಅದರಿಂದ ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿ. ಓಂ ಹರಿಂ ಕರಾಸರಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಪ್ರದೀಂ ಸವರ್ಣಾಂ ವರದಾಣೀಂ ಚ ವರ್ಷದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಘೋಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀಂ ಜಾತವೇದಸೇ ಸರ್ವಾಮ ಸೋಮರಾದಿಯತೋ ನಿದಹಾತಿ ವೇದಾಃ ಸನಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ. ಇವತ್ತಿನ ದಿವಸ ದೇವಿಯ ಉತ್ಸವ ಸಿಂಹವಾಹನೋತ್ಸವ. ದೇವಿ ಸಿಂಹದ ಮೇಲೆ ಕೂತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಾಂಗಣದಲ್ಲಿ ಪ್ರದಕ್ಷಿಣೆ ಬರ್ತಕ್ಕಂಥದ್ದು ಎಂತಹ ಅದೃಷ್ಟ ನೋಡಿ. ದೊರಕುನಾ ಇటువంటి ಸೇವಾ. ನಾವು ತಾಯಿಯ ದರ್ಶನಕ್ಕೆ ಬಂದ್ವಿ. ತಾಯಿಯೇ ಗರ್ಭಗುಡಿಯಿಂದ ಈಗ ಭಕ್ತರ ದರ್ಶನಕ್ಕಾಗಿ, ಭಕ್ತರಿಗೆ ದರ್ಶನ ಕೊಟ್ಟು ಅವರಿಗೆ ಆಶೀರ್ವದಿಸಲಿಕ್ಕಾಗಿ ತಾಯಿ ಗರ್ಭಗುಡಿಯಿಂದ ಹೊರಬಂದಿದ್ದಾಳೆ. ತಾಯಿನ ದರ್ಶನ ಮಾಡೋಣ, ಸಿಂಹವಾಹನವನ್ನು ದರ್ಶನ ಮಾಡೋಣ. ಅಂಬಾ जगदम्ब
कदम्बवनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधुमधुरे मधुकैटभ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಸಾನ್ನಿಧ್ಯ ಇಂತಹ ಒಂದು ಸೇವೆ ಸಿಕ್ಕಿರ್ತಕ್ಕಂಥದ್ದು ಸಹಿತ ಇದು ಪೂರ್ವಜನ್ಮದ ಪುಣ್ಯವೇ ಸರಿ. ಎಷ್ಟೋ ಬಾರಿ ದೇವಾಲಯಕ್ಕೆ ನಾವು ಹೊರಡ್ತೀವಿ, ದೇವಸ್ಥಾನಗಳಲ್ಲಿ ಉತ್ಸವ ಕಾಲದಲ್ಲಿ ಗರ್ಭಗುಡಿಯಲ್ಲಿ ಹೋಗಿ ತಾಯಿ ದರ್ಶನ ಮಾಡೋದು ಒಂದು ಭಾಗ ಆದರೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿನೇ ಹೊರಗಡೆ ಬಂದಾಗ ತಾಯಿನ ದರ್ಶನ ಮಾಡೋಂಥದ್ದು ಮತ್ತಷ್ಟು ವಿಶೇಷ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಭಗವತಿ ಲೋಕ ಕಲ್ಯಾಣಾರ್ಥವಾಗಬೇಕು, ರೈತರು ಚೆನ್ನಾಗಿರಬೇಕು, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿರಬೇಕು, ಅದಕ್ಕಾಗಿ ನಮ್ಮ ಧರ್ಮ ಉಳಿಬೇಕು, ಜೊತೆಗೆ ಗೋ ಸಂರಕ್ಷಣೆ ಆಗಬೇಕು. ಗೋವು ಮತ್ತು ಧರ್ಮ ಇದು ಸದಾಕಾಲ ವಿರಾಜಮಾನರಾಗಿ ನಿನ್ನ ಆಶೀರ್ವಾದದಿಂದ ಸದಾಕಾಲ ಚೆನ್ನಾಗಿರಬೇಕು ಅಂತ ಇವತ್ತು ತಾಯಿ ಹತ್ರ ಪ್ರಾರ್ಥನೆ ಮಾಡೋಣ. ಭಗವತಿ ಓಂ ಶ್ರೀಂ ದುಂ ದುರ್ಗಾಯೇ ನಮಃ, ಓಂ ಶ್ರೀಂ ದುಂ ದುರ್ಗಾಯೇ ನಮಃ, ಓಂ ಶ್ರೀಂ ದುಂ ದುರ್ಗಾಯೇ ನಮಃ. सकल विलास कला निलय क्रम केलि चल कलहंस कुले बलिकुल संकुल कुवलय मंडल मौलि मिलन भगुलालि कुले जय जय हे महिषासुर मर्दिनि रम्यकपर्दिनि शैलसुते करमुरलीरववीजित कूजित लज्जित कोकिल मञ्जुमते मिलित पुलिन्द मनोहर गुञ्जित रञ्जित शैल निकुञ्जगते निज गुणभूत महाशबरी गण सद्गुण संवृत केलितले जय जय हे महिषासुर मर्दिनि रम्यकपर्दिनि शैलसुते विजित सहस्रकरैक सहस्रकरैक सहस्रकरैकनुते कृतसुर तारक संगर तारक संगर तारक सूनुसुते सुरथ समाधि समान समाधि 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 सुजातरते जय जय हे महिषासुर मर्दिनि रम्यकपर्दिनि शैलसुते पदकमलं करुणानिलये परिवस्यति योऽनुदिनं स शिवे मयि कमले कमलानिलये कमलानिलय स कथं न भवेत् तव पदमेव परं पदमित्यनुशीलयतो मम किं न शिवे जय जय हे महिषासुरमर्दिनि रम्यकपर्दिनि शैलसुते कनकलसत्कल सिन्धुजलैरनुसिञ्चिनुते गुणरङ्गभुवम् खजति स किं न शचीकुचकुम्भतटी परिरम्भसुखानुभवम् तव चरणं शरणं करवाणि न तामरवाणि निवासि शिवम् जय जय हे महिषासुरमर्दिनि रम्यकपर्दिनि शैलसुते तव विमलेन्दुकुलं वदनेन्दुमलं सकलं ननुकूलयते किमु पुरुहूतपुरेन्दुमुखी सुमुखी विरसो विमुखी क्रियते मम तु मतं शिवनामधने भवति कृपया किमुत क्रियते जय जय हे महिषासुरमर्दिनि रम्यकपर्दिनि शैलसुते मयि मयि दीनदयालुतया कृपयैव
त्वया भवितव्यमुमे वै जगतो जननी कृपयासि यथासि तथानुमितासि रते यदुचितमत्र भवत्युररी कुरुता दुरुतापमपाकुरुते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि रम्यकवर्दिनि शैलसुते
ನಗರದ ಪೊಲೀಸ್ ಸಿಬ್ಬಂದಿಯಿಂದ ವಿಶೇಷವಾಗಿರ್ತಕ್ಕಂತಹ ಈ ಮದ್ದು ಗುಂಡಿನ ಸೇವೆ ಇದೆಯಲ್ಲ, ಇದು ಮೆಚ್ಚುವಂತಹದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಏನೆಲ್ಲ ಸೇವೆಗಳಿದೆ, ಜೊತೆಗೆ ಆರಕ್ಷಕ ಠಾಣೆಯಿಂದ ಅಂದರೆ ಪೊಲೀಸ್ ಸಿಬ್ಬಂದಿಯಿಂದ ಸಹಿತ ಇಂತಹದ್ದೊಂದು ಅದ್ಭುತವಾದಂಥ ಸೇವೆ ನಾಡದೇವತೆಯಾದಂತಹ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಪವಿತ್ರವಾಗಿರ್ತಕ್ಕಂಥ ನಾಡದೇವತೆಯಾದಂಥ ತಾಯಿ ಚಾಮುಂಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವ ಕಾಲ. ತಾಯಿ ಚಾಮುಂಡೇಶ್ವರಿಯ ಈ ಬ್ರಹ್ಮರಥೋತ್ಸವವನ್ನು ವಿಶೇಷವಾಗಿ ರಥೋತ್ಸವವನ್ನು ದರ್ಶನ ಮಾಡಲಿಕ್ಕಾಗಿ ನಾಡಿನಾದ್ಯಂತ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಎಲ್ಲ ಭಕ್ತರೊಂದಿಗೆ ನಡೀತಿರ್ತಕ್ಕಂತಹ ಅದ್ಭುತವಾದಂಥ ನಾಡದೇವತೆಯಾದಂಥ ತಾಯಿ ಚಾಮುಂಡೇಶ್ವರಿಯ ವಿಶೇಷವಾದಂಥ ಉತ್ಸವ. ಈ ಉತ್ಸವ ಕಾಲವನ್ನು ದರ್ಶನ ಮಾಡ್ತಕ್ಕಂಥದ್ದೇ ಒಂದು ಸೌಭಾಗ್ಯ. ತಾಯಿ ಚಾಮುಂಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ದೇವಿಯ ಉತ್ಸವ ಭವ್ಯವಾಗಿ ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಜಾತವೇದಸೆ ಸುನವಾಮ ಸೋಮರಾದಿ ಯಥೋ ನಿದಹ ದಿವೇದಾಹ ಸನಪರ್ಷತ್ ದುರ್ಗಾಣಿ ವಿಶ್ವ ನಾವೇ ವಸಿಂಧುಂ ದುರಿತಾಜ್ಞೆ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುಧರಸೆ ನಮಃ ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವಿರ್ತು ದುರ್ಗಾಣಿ ವಿಶ್ವ ಓಷ್ಠಪತ್ವಿ ಬಹುದಾರಭುವಿ ಭವಾತೋಕ ಯತನಯಾ ಇಶಯ್ಯೋ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸನ್ ಧನ್ನನಾವಾದುರಿತಾ ಹಿ ಪರಿಷೆ. ಓಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿ ದೇವತಾಭ್ಯೋ ನಮಃ. ತಾಯಿ ಚಾಮುಂಡೇಶ್ವರಿಯ ಈ ರಥೋತ್ಸವ ಕಾಲವನ್ನು ದರ್ಶನ ಮಾಡ್ತಕ್ಕಂಥದ್ದೇ ಒಂದು ಸೌಭಾಗ್ಯ. ವಿಶೇಷವಾಗಿರ್ತಕ್ಕಂಥ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಈ ರಥೋತ್ಸವವನ್ನು ದರ್ಶನ ಮಾಡಿಸ್ಲಿಕ್ಕಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಒಳಿತಾಗಬೇಕು. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ ಇಲ್ಲೊಂದು ಮಹಾಸಂಕಲ್ಪ. ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಸಲ್ಲಿಸಿ ನಡೀತಿರ್ತಕ್ಕಂತಹ ರಥೋತ್ಸವವನ್ನು ದರ್ಶನ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ. ದರ್ಶನವನ್ನು ಮಾಡೋಣ, ಧ್ವಜಸ್ತಂಭವನ್ನು ದರ್ಶನ ಮಾಡೋಣ. ಒಂದು ಕಡೆ ಧ್ವಜಸ್ತಂಭ, ಮತ್ತೊಂದು ಕಡೆ ವಿಶೇಷವಾಗಿರ್ತಕ್ಕಂತಹ ಈ ರಾಜಗೋಪುರ, ವಿಮಾನಗೋಪುರ. ಓಂ ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಯಸಿಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಬನ್ನಿ ಭಗವತಿಯ ದರ್ಶನ ಮಾಡೋಣ. ತಾಯಿ ವಿರಾಜಮಾನರಾಗಿ ರಥದ ಮೇಲೆ ಕೂತಿರ್ತಕ್ಕಂಥದ್ದನ್ನು ನೋಡಿ ಆನಂದಿಸೋಣ. ಎಷ್ಟೇ ಆದರೂ ಗರ್ಭಗುಡಿಯಲ್ಲಿ ವರ್ಷದ 365 ದಿವಸ ಗರ್ಭಗುಡಿಯಲ್ಲಿ ತಾಯಿ ಇರ್ತಾಳೆ. ಇವತ್ತು ರಥದ ಮೇಲೆ ಕೂತು ಎಲ್ಲ ಬರ್ತಕ್ಕಂತಹ ಭಕ್ತರನ್ನು ಹರಿಸ್ತಾಳೆ, ಆಶೀರ್ವದಿಸ್ತಾಳೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ದೇವಿಯ ಉಪಾಸನೆ, ಇಂತಹ ವಿಶೇಷವಾಗಿರ್ತಕ್ಕಂತಹ ನಾಡದೇವತೆಯಾದಂತಹ ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ಎಲ್ಲರೂ ದರ್ಶನ ಮಾಡೋಣ. ತಾಯಿ ಚಾಮುಂಡೇಶ್ವರಿಯ ರಜಿತ ಪಾದಗಳಿರ್ತಕ್ಕಂಥದ್ದು, ರಜಿತ ಪಾದಗಳು ಅಂದರೆ ಬೆಳ್ಳಿಯ ಪಾದಗಳನ್ನು ನೋಡಿ ಆನಂದಿಸ್ತಕ್ಕಂತಹದ್ದು, ಜೊತೆಗೆ ದೇವಿಯ ಮುಂಭಾಗದಲ್ಲಿರ್ತಕ್ಕಂತಹ ಈ ಧ್ವಜಸ್ತಂಭವನ್ನು ನೋಡಿ ಆನಂದಿಸ್ತಕ್ಕಂಥದ್ದು. ಅದಾದ ನಂತರ ದೇವಿಯನ್ನು ದರ್ಶನ ಮಾಡಲಿಕ್ಕಾಗಿ ದ್ವಾರವನ್ನು ದಾಟಿ ಒಳಗಡೆ ನಡೆದಾಗ ಜಯ ವಿಜಯರ ದರ್ಶನ ಆಗುತ್ತೆ. ಅದಾದ ನಂತರ ಭಗವತಿಯ ದರ್ಶನ ಆಗುತ್ತೆ. ಅಂತಹದ್ರಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ದೇವಿಯ ಆರಾಧನೆ ನಡೀತಕ್ಕಂತಹ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಇವತ್ತಿನ ದಿವಸ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ಅನುಷ್ಠಾನವನ್ನು ಎಲ್ಲರೂ ದರ್ಶನ ಮಾಡ್ತಿದ್ದೀವಿ.